ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಗಗನ ಸಿಂಧು ಹಾಗೂ ಸಿಡಿಪಿಒ ವಿದ್ಯಾವಸ್ತ್ರದ್ ಅವರು ಭೇಟಿ ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ ಗಗನ ಸಿಂಧು ಅವರು, ಅಂಗನವಾಡಿಗಳು ಮಕ್ಕಳ ಬೌದ್ಧಿಕ ಮತ್ತು ದೈಹಿಕ ಬೆಳವಣಿಗೆಯ ಭದ್ರ ಬುನಾದಿ. ಪೋಷಕರು ತಮ್ಮ ಮಕ್ಕಳನ್ನು ನಿಯಮಿತವಾಗಿ ಅಂಗನವಾಡಿಗೆ ಕಳುಹಿಸುವ ಮೂಲಕ ಸರ್ಕಾರ ಒದಗಿಸುತ್ತಿರುವ ಪೌಷ್ಟಿಕ ಆಹಾರ ಮತ್ತು ಪೂರ್ವ ಪ್ರಾಥಮಿಕ ಶಿಕ್ಷಣದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಇಂದು ನಾವು ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಅಂಗನವಾಡಿಗೆ ಭೇಟಿ ನೀಡಿದ್ದೀವಿ. ಈ ಸಲ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ, ಅಂಗನವಾಡಿಯಲ್ಲಿ ಮಕ್ಕಳುಗಳು ಯಾರ್ಯಾರು ಸೇರಿದ್ದಾರೆ, ಈ ವರ್ಷ ಶಿಡ್ಲಘಟ್ಟದಲ್ಲಿ ಸ್ವಲ್ಪ ಕಮ್ಮಿ ಮಕ್ಕಳು ಸೇರಿದ್ದಾರೆ. ಬಟ್ ಇದೊಂದು ಅಂಗನವಾಡಿಯಲ್ಲಿ ನೋಡ್ರಿ ಇಷ್ಟು ಹೆಚ್ಚಿನ ಸಂಖ್ಯೆ ಮಕ್ಕಳಿದ್ದಾರೆ. ಸೊ ಅಂಗನವಾಡಿ ಸೇರಿದ್ರೆ ಏನೇನು ಉಪಯೋಗಗಳಿದೆ, ಮತ್ತೆ ಮಕ್ಕಳು ಹೇಗೆ ಎಷ್ಟು ಬ್ರಿಲಿಯಂಟ್ ಆಗಿದ್ದಾರೆ, ಮತ್ತೆ ಏನೇನು ಓದ್ಲಿಕ್ಕೆ ಅವ್ರು ಏನೇನು ಪಾಠ ಕಲ್ತಿದ್ದಾರೆ, ಮತ್ತೆ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಎಲ್ಲ ಅವ್ರಿಗೆ ಏನೇನು ಕಲಿಕೆ ಕೊಟ್ಟಿದ್ದಾರೆ, ಮತ್ತೆ ಊಟ ತಿಂಡಿದಾಗ್ಲಿ ಏನು ಕೊರತೆಗಳಿಲ್ಲ ಅಂಗನವಾಡಿಯಲ್ಲಿ. ಸೊ ಈ ವಿಡಿಯೋ ಮುಖಾಂತರ ನಾವೇನ್ ಮನವಿ ಮಾಡಕ್ ಇಷ್ಟಪಡ್ತೀವಿ ಅಂದ್ರೆ, ಎಲ್ಲ ಮಕ್ಕಳುಗಳು ಯಾರ್ಯಾರಿದ್ದಾರೆ ನಿಮ್ ವ್ಯಾಪ್ತಿಯಲ್ಲಿರೋ ಅಂಗನವಾಡಿ ಕೇಂದ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರ್ಬೇಕು ಅಂತ. ಈ ವಾರ್ಷಿಕ ಇಯರ್ದು ಏನಿದೆ, ಜೂನಲ್ಲಿ ಏನಿದೆ ಅಡ್ಮಿಷನ್ ಶುರುವಾಗಿದೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಪೇರೆಂಟ್ಸ್ ಏನಿದ್ದಾರೆ ಅವ್ರ ಮಕ್ಕಳನ್ನ ಅಂಗನವಾಡಿಗೆ ಸೇರಿಸಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಸಿಡಿಪಿಒ ವಿದ್ಯಾವಸ್ತ್ರದ್ ಅವರು ಮಾತನಾಡಿ ಇಲಾಖೆಯ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಶಿಡ್ಲಘಟ್ಟ ತಾಲೂಕಿನಲ್ಲಿ 344 ಅಂಗನವಾಡಿ ಕೇಂದ್ರಗಳಿದ್ದಾವೆ. ಅದರಲ್ಲಿ ಸಕ್ಷಮ ಅಂಗನವಾಡಿಗಳು ಅಂತ 139 ಅಂಗನವಾಡಿಗಳನ್ನ ಗುರುತಿಸಿದ್ದೀವಿ. ಅಂಗನವಾಡಿಗಳಲ್ಲಿ ಮೇನ್ ಆಗಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೆ. ಹಾಗೆ ಶಾಲಾ ಪೂರ್ವ ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ. ಪೂರಕ ಪೌಷ್ಟಿಕ ಆಹಾರವನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸರ್ಕಾರದ ಮೆನು ಪ್ರಕಾರ ನಾವು ಅನ್ನ ಸಾಂಬಾರು ಮತ್ತು ಮಕ್ಕಳಿಗೆ ಹಾಲು, ವಾರದಲ್ಲಿ 2 ದಿನ ಮೊಟ್ಟೆ ಕೊಡ್ತಾ ಇದ್ದೀವಿ. ಈಗ ನಾವು ಶಾಲಾ ಪೂರ್ವ ಶಿಕ್ಷಣದಲ್ಲಿ ಕೆಲವೊಂದು ಗೌರ್ಮೆಂಟ್ ಮಾಂಟೆಸರಿ ಕೇಂದ್ರಗಳು ಅಂತ ಗುರುತಿಸಿದ್ದೀವಿ. ಅಲ್ಲಿ ಬುಕ್ಸ್ ಕೂಡ ಕೊಟ್ಟಿದ್ದೀವಿ. ಏನು LKG UKG ನೀವು ಪ್ರೈವೇಟಲ್ಲಿ ನೋಡ್ತೀರಾ ಅಂಥ ಬುಕ್ಸನ್ನೇ ನಾವು ಅಂಗನವಾಡಿ ಕೇಂದ್ರಗಳಲ್ಲಿ ಆ ಸಿಲೆಬಸ್ ಫಾಲೋ ಮಾಡಿಬಿಟ್ಟು ಅದಕ್ಕೆ ಚೆನ್ನಾಗಿರೋ ಸಿಲೆಬಸ್ಸೇ ಫಾಲೋ ಮಾಡಿ ನಮ್ಮ ಅಂಗನವಾಡಿ ಶಿಕ್ಷಕಿಯರು ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದಾರೆ. ಆದರೆ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಪೋಷಕರು ಹೆಚ್ಚು ಪ್ರೈವೇಟ್ ಸ್ಕೂಲಿಗೆ, ಪ್ರೈವೇಟ್ ಏನು ಮಾಂಟೆಸರಿಗಳಿಗೆ ಒಲವು ತೋರಿಸ್ತಾ ಇದ್ದಾರೆ. ಸೊ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿಯೂ ಕೂಡ ಶಾಲಾ ಪೂರ್ವ ಶಿಕ್ಷಣವನ್ನು ಶಿಕ್ಷಕರು ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ಪೂರಕ ಪೌಷ್ಟಿಕ ಆಹಾರ ಕೊಡೋದಾಗಲಿ, ಮಕ್ಕಳ ಆರೋಗ್ಯ ನೋಡ್ಕೊಳ್ಳೋದಾಗಲಿ, ಹಾಗೆ ಆರೋಗ್ಯ ಇಲಾಖೆಯಿಂದ ಕೂಡ ಆರೋಗ್ಯ ಸೇವೆಗಳನ್ನ ಒದಗಿಸ್ಕೊಡ್ತಾ ಇದ್ದೀವಿ ಅಂಗನವಾಡಿ ಕೇಂದ್ರಗಳಲ್ಲಿ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ಅಂಗನವಾಡಿ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಬೇಕು ಅಂತ ನಾನು ಪೋಷಕರಲ್ಲಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಜಂಗಮಕೋಟೆ ಹೋಬಳಿ ರಾಜಸ್ವ ನಿರೀಕ್ಷಕರು ಶಶಿಧರ್ ಬಿಸಿ, ಮಳಮಾಚನಹಳ್ಳಿ ಕಂದಾಯ ವೃತ್ತದ ಗ್ರಾಮ ಆಡಳಿತಾಧಿಕಾರಿ ಮುನಿರಾಜು ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಮಕ್ಕಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಅಂಗನವಾಡಿ ಪಾಠ ಹೇಳ್ಕೊಡ್ತಾರ, ಇಲ್ಲಿ ಬರೀ ಬರೋದು, ತಿನ್ನೋದು, ಮಲ್ಗೋದು ಅಷ್ಟೇ ಮಾಡೋದು. ಹೇಳ್ಕೊಡ್ತಾರ, ಏನೇನ್ ಕೇಳ್ತಿದ್ದೀರಾ? ಒಬ್ರು ನಿಂತ್ಕೊಂಡು ABCD ಹೇಳಿ. ನಿಂತ್ಕೊಂಡು ABCD ಹೇಳು. ಏನಿನ ಹೆಸರು? ಇಲ್ಲ, ನಿನ್ನ ಹೆಸರು ಏನು? ಫಸ್ಟ್ ಹೆಸರು ಹೇಳು. ಅಂಜಿತಾ. ಅಂಜಿತಾ ಮೇಡಮ್, ಅಂಜಿತಾ. ABCD ಹೇಳಮ್ಮ. ನಿನ್ನ ಹೆಸರು ಯಾವುದು? ಮಂಗಳವಾರ ಶುಕ್ರವಾರ ಚಿಕನ್ ಮಟನ್ ಕೊಡಲ್ಲ, ಮನೇಲಿ ಮಾತ್ರ ತಿನ್ನಲ್ಲ.